ತಮಿಳುನಾಡಿಗೆ ಕಾವೇರಿ ನದಿ ನೀರು ಬಿಡದಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವಿನೂತನ ಪ್ರತಿಭಟನೆ ನಡೆಸಿದ್ರು. ಕಲಬುರಗಿ ನಗರದ ಡಿಸಿ ಕಚೇರಿಯ ಎದುರು ಕ್ಯಾಂಡಲ್ ಬೆಳಗಿಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ಕಾವೇರಿ ನೀರು ತಮಿಳುನಾಡಿಗೆ ಹರಿಸಲು ಈಗಾಗಲೇ ಸೂಚನೆ ನೀಡಲಾಗಿದೆ. ಹೀಗಾಗಿ ಕಾವೇರಿ ನೀರು ಹರಿಸುವ ನಿರ್ಧಾರವನ್ನ ಸರ್ಕಾರ ಕೈಬಿಡಬೇಕು ಎಂದು ಆಗ್ರಹಿಸಿದ್ರು. ಈ ಕುರಿತು ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಪ್ರತಿಭಟನಾ ಸ್ಥಳದಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಕಾವೇರಿ ನದಿ ನೀರನ್ನ ತಮಿಳುನಾಡಿಗೂ ಯಾವುದೇ ಕಾರಣಕ್ಕೂ ಬಿಡಬಾರದು ಎನ್ನುವಂತ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಬೃಹತ್ ಹೋರಾಟವನ್ನ ಕನ್ನಡ ಪರ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳು ಮುಂದಾಗಿರುವಂತದ್ದು. ಮೈಸೂರು ಮಂಡ್ಯ ಭಾಗದಲ್ಲಿ ಮಾತ್ರವಲ್ಲ, ಕಲಬುರಗಿಯಲ್ಲೂ ಕನ್ನಡ ಪರ ಸಂಘಟನೆಯ ಮುಖಂಡರು ಇದೀಗ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಲೇಬಾರದು ಎನ್ನುವಂತ ಮಾತನ್ನ ಹೋರಾಟವನ್ನು ನಡೆಸಿರುವಂತದ್ದು. ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಕ್ಯಾಂಡಲ್ ಅನ್ನ ಬೆಳಗಿಸುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿರುವಂತದ್ದು. ಏನು ತಮಿಳುನಾಡಿಗೆ ಪ್ರತಿ ಬಾರಿ ನೀರು ಬಿಡಲಾಗುತ್ತೆ, ಇದರಿಂದ ಬೆಂಗಳೂರು ಸೇರಿದಂತೆ ಮೈಸೂರು ಮಂಡ್ಯ ಭಾಗದ ಜನರಿಗೆ ನೀರಿನ ಸಮಸ್ಯೆ ಎದುರಾಗುತ್ತೆ. ಅವರಲ್ಲೂ ರೈತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಸ್ಯೆ ಉಂಟಾಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಬಾರಿ ನೀರನ್ನ ತಮಿಳುನಾಡಿಗೆ ಹರಿಸಬಾರದು ಎನ್ನುವಂತ ಪಟ್ಟಣ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಮಾಡ್ತಿರುವಂತದ್ದು. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಇದೀಗ ಕಲಬುರಗಿಯಲ್ಲೂ ಕೂಡ ಹೋರಾಟ ಮುಂದುವರಿಸಿರುವಂತದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ಹೋರಾಟಗಾರರಿಂದ ಯಾವೆಲ್ಲ ಆಗ್ರಹವನ್ನು ಮಾಡ್ತಾರೆ ಸರ್? ಈಗ ಸರ್ಕಾರ ತಮಿಳುನಾಡಿಗೆ ನೀರು ಬಿಡೋಕೆ ಮುಂದಾಗಿರುವಂತದ್ದು, ನಿಮ್ಮ ಆಗ್ರಹ ಏನು ಸರ್? ಯಾವುದೇ ಕಾರಣಕ್ಕೂ ಕಾವೇರಿ ನದಿಯ ನೀರನ್ನ ತಮಿಳುನಾಡಿಗೆ ಬಿಡಬಾರದಂತ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ನಮ್ಮಲ್ಲೇ 70% ಮಳೆನೇ ಬಂದಿಲ್ಲ. ಇಲ್ಲಿಗೆ ನಮಗೆ ಕುಡಿಯೋದಕ್ಕೆ ನೀರು ಸಾಲ್ತಾ ಇಲ್ಲ, ಬೆಳೆಗಳಿಗಂತೂ ದೂರೇ ಉಳಿತು. ಹೀಗಿರುವಾಗ ಒಂದು ದಿನಕ್ಕೆ 3500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸ್ಬೇಕಂತ ಏನು ಜಲಮಂಡಳಿ, ಕಾವೇರಿ ನಿರ್ವಹಣಾ ನದಿ ನೀರಿನ ಮಂಡಳಿ ಏನು ಆದೇಶ ಹೊರಡಿಸಿದೆ, ಅದು ಶುದ್ಧ ತಪ್ಪು, ಕನ್ನಡಿಗರ ವಿರೋಧ ನೀತಿ. ಹೀಗಾಗಿ ಆದೇಶವನ್ನ ವಾಪಸ್ ಪಡೆಯಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಮಧ್ಯಪ್ರವೇಶ ಮಾಡಿ ಅದನ್ನ ಮುಂಪರಿಸಬೇಕಂತ ಈ ಸಂದರ್ಭದಲ್ಲಿ ನಾವು ಆಗ್ರಹವನ್ನು ಮಾಡ್ತಾ ಇದ್ವಿ ಸರ್. ಈಗ ಮಂಡ್ಯ ಮೈಸೂರು ಭಾಗದಲ್ಲಿ ತೀವ್ರ ಹೋರಾಟ ಮಾಡ್ತಾ ಇದ್ದಾರೆ ಕಾವೇರಿಗೋಸ್ಕರ. ಅದು ಇದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭೀಮಾ ಕಾಯ್ಗಿಣ ಕೂಡ ಬತ್ತಿ ಹೋಗಿದೆ, ಬರದ ಪರಿಸ್ಥಿತಿ ಇಲ್ಲೂ ಇದೆ. ಆದ್ರೆ ಯಾವ ಸರ್ಕಾರ ಮುಂದಾಗ್ತಿಲ್ಲ ಸರ್. ನಾವು ನೋಡ್ರಿ, ಕಾವೇರಿ ನದಿ ನೀರನ್ನ ತಮಿಳಿಗೆ ಬಿಡಬಾರದಂತ ಒಂದನೇ ಉದ್ದೇಶ. ಎರಡನೇದಾಗಿ ಈ ಕಲ್ಯಾಣ ಕರ್ನಾಟಕವನ್ನ ಬರಗಾಲ ಪೀಡಿತ ಪ್ರದೇಶವೊಂದು ಘೋಷಣೆ ಮಾಡಬೇಕಂತ ಆಗ್ರಹ ಮಾಡ್ತಾ ಇದ್ದೀವಿ. ಜೊತೆಗೆ ಬೆಳೆ ಪರಿಹಾರವನ್ನ ಕೊಡಬೇಕು ಸರ್ಕಾರ. ಆಮೇಲೆ ಮೋಡ ಬಿತ್ತನೆ ಮಾಡ್ಬೇಕಂತ ಕೂಡ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಸಚಿವ ಸಂಪುಟ ವಿಸ್ತರಣೆ ಮಾಡಿ ಆಯಾ ಜಿಲ್ಲೆಗಳಿಗೆ ಉಸ್ತುವಾರಿಯನ್ನ ನೀವು ಕೊಟ್ಟು ಅಲ್ಲಿ ಏನು ಸಮಸ್ಯೆ ಇದೆ, ಯಾವ ಜಿಲ್ಲೆಯಲ್ಲಿ, ಯಾವ ತಾಲೂಕದಲ್ಲಿ, ಯಾವ ಗ್ರಾಮದಲ್ಲಿ ಏನು ಸಮಸ್ಯೆ ಇದೆ ಅರ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡಬೇಕಾಗಿದೆ. ಅದನ್ನು ಬಿಟ್ಟು ಹೋರಾಟಗಾರರ ಹೋರಾಟವನ್ನ ಮುಕ್ತಿ ಮಾಡ್ತಕ್ಕಂಥ ಕೆಲಸ ಮಾಡಬೇಡದಂತ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ಜಿಲ್ಲೆಗಳನ್ನ ಪ್ರವೇಶ ಮಾಡಿ ಬರಗಾಲ ಪೀಡಿತ ಪ್ರದೇಶವನ್ನು ಘೋಷಣೆ ಆಗ್ಬೇಕು. ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ ಸರ್. ಇವತ್ತು ಊಟ ಮಾಡೋದಕ್ಕೆ ಅನ್ನ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಬೇರೆ ರಾಜ್ಯಗಳಿಗೆ ಉಪಜೀವನಕ್ಕಾಗಿ ಹೋಗ್ತಾ ಇದ್ದಾರೆ. ಹೀಗಾಗಿ ಕಲ್ಯಾಣ ಕರ್ನಾಟಕದ ಪರಿಸ್ಥಿತಿಯನ್ನ ಮುಖ್ಯಮಂತ್ರಿಗಳು, ಸಂಬಂಧಿಸಿದ ಅಧಿಕಾರಿಗಳು, ಸಚಿವರು ಸೂಕ್ತ ಸಂದೇಶವನ್ನ ಸರ್ಕಾರಕ್ಕೆ ನೀಡಬೇಕಂತ ಈ ಸಂದರ್ಭದಲ್ಲಿ ಆಗ್ರಹವನ್ನ ಮಾಡ್ತಾ ಇದ್ದೀವಿ ಸರ್. ಒಂದ್ ವೇಳೆ ಸರ್ಕಾರ ಕಾವೇರಿ ನದಿ ನೀರನ್ನ ತಮಿಳುನಾಡಿಗೆ ಬಿಟ್ಟಿದ್ದೇ ಆದ್ರೆ ನಿಮ್ಮ ಮುಂದಿನ ಹೋರಾಟ? ಕಾವೇರಿ ನದಿ ನೀರನ್ನ ತಮಿಳುನಾಡಿಗೆ ಸರ್ಕಾರ ಬಿಟ್ರೆ ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ ಕರೆಯನ್ನ ಈಗಾಗಲೇ ಕನ್ನಡ ಒಕ್ಕೂಟ ಕರ್ನಾಟಕ, ನಮ್ಮೆಲ್ಲರ ರಾಜ್ಯ ಮಟ್ಟದ ಹೋರಾಟಗಾರರು ಇವತ್ತು ತೀರ್ಮಾನ ಮಾಡಿದೆ ಸರ್. ಆ ತೀರ್ಮಾನಕ್ಕೆ ನಾವು ಬದ್ಧರಿದ್ದೀವಿ. ಯಾಕಂದ್ರೆ ಭೀಮಾನು ಅಷ್ಟೇ, ಕೃಷ್ಣಾನು ಅಷ್ಟೇ, ತುಂಗಭದ್ರಾ ಅಷ್ಟೇ, ಯಾವುದೇ ಒಂದು ಜಲಾಶಯಗಳಿರಲಿ, ನಮ್ಮ ರಾಜ್ಯದ ಸಂಪತ್ತುಗಳು ಕಾವೇರಿ, ಗೋದಾವರಿ ಯಾವುದೇ ಇರಲಿ ಸರ್. ಹೀಗಾಗಿ ಅವರು ಕರೆ ಕೊಟ್ಟಾಗ ನಾವು ಬೆಂಬಲ ನೀಡುತ್ತೀವಿ, ನಾವು ಕರೆ ಕೊಟ್ಟಾಗ ಅವರು ಬೆಂಬಲ ನೀಡಬೇಕು. ಹೀಗಿರುವಾಗ 13ಕ್ಕೆ ಸಂಪೂರ್ಣವಾಗಿ ಬಂದ್ ಕರೆಗೆ ಬೆಂಬಲವನ್ನ ನೀಡಿ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಕ್ಕಂಥ ಕೆಲಸ ಈ ಭಾಗದ ಎಲ್ಲ ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳು, ಹೋರಾಟಗಾರರು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್. ಇದಿಷ್ಟು ಹೋರಾಟಗಾರರ ಆಗ್ರಹವಾಗಿತ್ತು. ಒಂದ್ ವೇಳೆ ಸರ್ಕಾರ ಕಾವೇರಿ ನದಿ ನೀರನ್ನ ತಮಿಳುನಾಡಿಗೆ ಬಿಟ್ರೆ ಕರ್ನಾಟಕ ರಾಜ್ಯವನ್ನು ಬಂದ್ ಮಾಡಿ ಹೋರಾಟಕ್ಕೆ ಅನ್ನುವಂತ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡುತ್ತಿದೆ. ಅದರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದ ಬರ ಪರಿಸ್ಥಿತಿ ನಿರ್ವಹಣೆ ಕೂಡ ಸರ್ಕಾರ ಮುಂದಾಗಬೇಕು ಎನ್ನುವಂತ ಹೋರಾಟಗಾರರು ಮಾಡ್ತಿರುವಂತದ್ದು. ಶ್ರೀಕಾಂತ್ ಗ್ಯಾರಂಟಿ ನ್ಯೂಸ್, ಕಲಬುರಗಿ.